ಸ್ನೇಹಿತರೆ ನಮಸ್ಕಾರ. ತುಂಬ ದಿನದಿಂದ ಒಂದು ನೆನಗುದಿಗೆ ಬಿದ್ದಿತ್ತು. ತಾಲೂಕ್ ಪಂಚಾಯಿತಿ ಸಂಬಂಧಪಟ್ಟಂಥ ಒಂದು ಆಸ್ತಿ ಇದು. ಮುಸಾಫರ್ ಖಾನೆ ಬಿಲ್ಡಿಂಗ್ ಅಂತ ಹೇಳಿ ಕರೀತಾ ಇದ್ದು. ಮದ್ದೂರು ರಸ್ತೆಯಲ್ಲಿ ಇರುವಂಥದ್ದು ರಾಘವೇಂದ್ರ ಸ್ವಾಮಿ ದೇವಾಲಯದ ಪಕ್ಕದಲ್ಲಿ ಹಲವಾರು ಗೂಡಂಗಡಿಗಳು, ಟೀ ಅಂಗಡಿಗಳಿದ್ದು. ನೋಡಿ, ಇದು ಪ್ರತಿದಿನ ಏನಾಗಿದ್ದು ಕುಡುಕರಿಗೆ ಅಡ್ಡ, ಮದ್ಯ ಮಾಡೋರಿಗೆ ಮತ್ತು ಇಲ್ಲಿ ಮೂತ್ರ ವಿಸರ್ಜನೆಗೆ ತಾಣ ಆಗಿತ್ತು. ಇವತ್ತು ಪುರಸಭಾ ಅಧಿಕಾರಿಗಳು, ಮುಖ್ಯಾಧಿಕಾರಿಗಳು ರವಿಕುಮಾರು, ಸರ್ಕಲ್ ಇನ್ಸ್ಪೆಕ್ಟರ್ ಮಾಧ್ಯ ನಾಯಕ್ ಸೇರಿದಂತೆ ಎಲ್ಲರೂ ಕೂಡ ಸೇರಿ ಅದನ್ನು ತೆರವು ಮಾಡ್ತಾ ಇದ್ದಾರೆ. ಇದನ್ನು ಸಾರ್ವಜನಿಕ ಬಳಕೆಗೆ ಸ್ವಚ್ಛ ಮಾಡಿ ಉಪಯೋಗಿಸೋಕ್ಕೆ ಆನ್ಲೈನ್ ಇದನ್ನು ಓಪನ್ ಮಾಡಿ, ಇದು ಚಲನ್ ತೆಗೆದು ಓಪನ್ ಮಾಡಿ ಆನ್ಲೈನ್. ಈ ಕಡೆ ಬಿದ್ದೋಯ್ತದೆ ಭರಣ, ಈ ಕಡೆ ಅದು ಲೆವೆಲ್ ಇರಲ್ಲ. ಏನೋ ಗುಂಡಿ ಬೇರೆ ಮಾಡೋರು ಇಲ್ಲೊಂದು. ಪಾರ್ಕಿಂಗ್ ಇಲ್ಲ, ಇಲ್ಲಿ ಸೀಸ್ ಮಾಡ್ತಾರೆ. ಸರ್, ಈಗ ಏನು ಮಾಡ್ತೀರಾ ಇದನ್ನು? ಸುಮಾರು ದಿನದಿಂದ ಈಗ ಉಪಯುಕ್ತ ಆಗದಲ್ಲೇ ಬಿದ್ದು ವೇಸ್ಟ್ ಆಗಿ ಎಲ್ಲ ತಾಲೂಕು ಪಂಚಾಯತಿ ವ್ಯಾಪ್ತಿ ಬರ್ತದೆ ಕಟ್ಟಡ. ಸೊ ಇದನ್ನು ಅವ್ರ ಜೊತೆ ಮಾತಾಡಿದ್ವಿ, ಯುವ ಸಾಹೇಬ್ರ ಜೊತೆ. ಇದನ್ನು ಫಸ್ಟ್ ಇದನ್ನ ಅನ್ಯಾಯದ ಮೇಲೆ ತಾಣ ಆಗಿತ್ತು. ಈಗ ನಮ್ಮ ಸಾಹೇಬರು ಬಂದಿದ್ರಲ್ಲ, ಇನ್ಸ್ಪೆಕ್ಟರ್ ಸಾಹೇಬರು, ನಾವೆಲ್ಲ ಸೇರ್ಕೊಂಡು ಫಸ್ಟ್ ಸ್ವಚ್ಛಗೊಳಿಸ್ತಾ ಇದ್ದೀವಿ. ತದನಂತರ ಗುಂಡಿ ಮುಚ್ಚಿಬಿಟ್ಟು ಇಲ್ಲಿ ನಿಂತ್ಕೊಳ್ಳೋಂಥ ಬಸ್ಗಳನ್ನ ಒಳಗಡೆಯಿಂದ ಬಂದು ಡೈವರ್ಟ್ ಮಾಡಿದ್ರೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗುತ್ತೆ ಅಂತ. ದುರ್ಗಾ ಹೋಗೋ ಬಸ್ಗಳೆಲ್ಲ ಅಂಗಡಿಗಳೆಲ್ಲ ಹಿಂದಕ್ಕೆ ಬರುತ್ತೆ. ಒಟ್ಟಲ್ಲಿ ಬಸ್ ಸ್ಟ್ಯಾಂಡ್ ಇರಲಿಲ್ಲ ಇವತ್ತಿನವರೆಗೂ. ಇಲ್ಲಿ ಬಸ್ ಸ್ಟ್ಯಾಂಡ್ ಆಗುತ್ತೆ, ಒಂದು ತಾತ್ಕಾಲಿಕ ವ್ಯವಸ್ಥೆ, ತಾತ್ಕಾಲಿಕ ಇದ್ದಾಗ ಆಗುತ್ತೆ. ಇದಕ್ಕೆ ಹುಲಿಯೂರ್ದುರ್ಗ ಬಸ್ ಸ್ಟ್ಯಾಂಡು, ಮೈಸೂರು ಈ ಕಡೆ ಬಂದು ನಿಂತ್ಕೊಂಡು ನೀವು ಒಳಗಡೆ ಹೋಗ್ತಾರೆ. ಆ ಜನ ನಿಂತ್ಕೊಂಡು ಸರೋಗ್ಬಿಡುತ್ತೆ, ರೋಡಲ್ಲಿ ನಿಂತ್ಕೊಳ್ತಾರೆ, ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಅವ್ರು ಎಲ್ಲ ರೋಡಲ್ಲಿ ನಿಂತ್ಕೊಳ್ತಾರೆ. ಸೊ ಹಾಗಾಗಿ ಇದು ಹಿಂದೆ ಬರುತ್ತೆ, ಅಂಗಡಿಗಳನ್ನೆಲ್ಲ ಹಿಂದೆ ಶಿಫ್ಟ್ ಮಾಡಿಸ್ತೀವಿ. ಸೊ ಹಾಗಾಗಿ ಪ್ರಯಾಣಿಕರಿಗೆ ಆರಾಮಾಗಿ ವಾಹನ ನಿಲುಗಡೆಗೆ ವ್ಯವಸ್ಥೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಎಲ್ಲರೂ ಸಹಕಾರ ಮಾಡಬೇಕು. ಎಲ್ಲ ಅಂಗಡಿಯವರು, ಬೀದಿ ಬದಿ ವ್ಯಾಪಾರಿಗಳು ಕಸ ಇಲ್ಲಿ ಹಾಕ್ಬಾರ್ದು. ನಮ್ಮ ಗಾಡಿ ಬರುತ್ತೆ, ಕಸದ ವಾಹನ ಬರುತ್ತೆ, ಕಮರ್ಷಿಯಲ್ ಕಸನ ಕಲೆಕ್ಟ್ ಮಾಡಲಿಕ್ಕೆ. ಆ ಗಾಡಿಗೆ ಕೊಡೋದ್ರ ಮೂಲಕ ಸ್ವಚ್ಛತೆ ಕಾಪಾಡಿ ಅಂತ ಕೇಳ್ಕೊಡ್ತೀನಿ ಈ ಮೂಲಕ ಎಲ್ಲರೂ.